ओम गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ನಿಮ್ಮ ಕೆ ವೆಂಕಟೇಶ್ವರ ಮಾಡುವ ಅನಂತ ನಮಸ್ಕಾರಗಳು. ಮೀನ ರಾಶಿಯವರ ಫಲ ಯಾವ ರೀತಿ ಇರುತ್ತೆ ಅಂತಂದರೆ, ಮೀನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಉಚ್ಚ ಸ್ಥಾನದಲ್ಲಿ ಗುರುಗಳು ಬರ್ತಾ ಇರೋದ್ರಿಂದ ತಮ್ಮ ಜನ್ಮ ರಾಶಿಗೆ 5ರಲ್ಲಿ ಸಂಚಾರ ಮಾಡುವುದರಿಂದ ಸೇವಕರಿಂದ ಸುಖವು, ಶುಭ ಪ್ರವೃತ್ತಿ, ಸಂತಾನ, ಪುತ್ರ ಲಾಭ, ಅನೇಕ ಕುದುರೆ ಎತ್ತುಗಳಿಂದ ಲಾಭ, ಸುವರ್ಣ ಲಾಭ, ಪಟ್ಟಣವಾಸ, ಗೃಹ ವಾಸ, ಸ್ತ್ರೀ ಲಾಭ, ವಸ್ತ್ರ ಲಾಭ, ಧನಲಾಭ, ವ್ಯಾಪಾರ ಉದ್ಯೋಗದಲ್ಲಿ ಲಾಭ, ತೀರ್ಥಯಾತ್ರೆಗಳಲ್ಲಿ ಹಣ ವಿನಿಯೋಗ, ದೇವತಾ ದರ್ಶನ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಮನ್ನಣೆ, ದ್ರವ್ಯ ಲಾಭ, ಗೃಹ ನಿರ್ಮಾಣ ಕಾರ್ಯದಲ್ಲಿ ತೊಡುವಿಕೆ, ಮಣಿ, ವಸ್ತ್ರ, ವಾಹನಾದಿ ಪ್ರಾಪ್ತಿ, ವಿಹಾರದಿಂದ ಉಲ್ಲಾಸ ಇತ್ಯಾದಿ ಹೆಚ್ಚು ಶುಭ ಫಲಗಳೇ ಕಾಣ್ತಾ ಇದೆ. ಈ ಕಾಲದಲ್ಲಿ ನಿಮ್ಮ ರಾಶಿಯವರಿಗೆ ಗುರುಬಲ ಇರೋದ್ರಿಂದ ನೀವು ಉಪನಯನ, ವಿವಾಹ, ಗೃಹಪ್ರವೇಶ, ಮನೆ ಕಟ್ಟುವಿಕೆ, ಉದ್ಯಮ, ವ್ಯವಹಾರ ಪ್ರಾರಂಭ ಹಾಗೂ ಎಲ್ಲ ಶುಭ ಕಾರ್ಯಗಳು ಸಹ ಮೀನ ರಾಶಿಯವರು ಮಾಡ್ಕೋಬೋದು. ಯಾಕೆ ಅಂದರೆ 7.5 ಇರೋದ್ರಿಂದ ಎರಡೂ ಗ್ರಹನೂ ಚೆನ್ನಾಗಿರಲಿಲ್ಲ. ಶನಿ ಮತ್ತು ರಾಹು, ಕೇತು ಮತ್ತು ಗುರುಗ್ರಹಗಳು. ಇವಾಗ ಗುರುಗ್ರಹ ಚೆನ್ನಾಗಿರೋದ್ರಿಂದ ಆದಷ್ಟು ಸ್ವಲ್ಪ ನೀವು ಶನಿಗ್ರಹ ಶಾಂತಿಯಿಂದ ಮಾಡಿಸ್ಕೊಳ್ಳಿ, ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ಓಂ ಗುರುದೇವಾಯ ನಮಃ ಅಂತ ಜಪ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. 2026 ವರ್ಷ ಪೂರ್ತಿ ಇರೋದ್ರಿಂದ ದೇಶ ಸಮೃದ್ಧಿಯಾಗಲಿ. ವರ್ಷೇ ದಿನೇ ದಿನೇ, ವಾರೇ ವಾರೇ, ಮಾಸೇ ವರ್ಷ ದಿನ ಪರ್ಯಂತ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.